ಎರಡನೆಯ ದಿನ ಎರಡು ತಂಡಗಳ ಸಮಬಲದ ಹೋರಾಟ. ನಮಸ್ಕಾರ ಎಲ್ಲರಿಗೆ, ಸಿದ್ದರಾರ್ಧನ್ ಹತ್ರ ಮಾತಾಡ್ತಾ ಇರೋದು. ಕುಶಲ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ 85,000 ಸಬ್ಸ್ಕ್ರೈಬರ್ಸ್ ತುಂಬಿದೆ. ಇನ್ನು ನೆಕ್ಸ್ಟ್ ಗೋಲ್ ಮಿಷನ್ 100K, ಮಿಷನ್ 1 lakh. ಅದು ಯಾವಾಗ ಒಂದು ಆಗ್ತದೆ ಅಂತ ನೋಡುವ. ಆವಾಗ ಇನ್ನೊಂದು ಈ ಥರದ ಒಂದು ಸಿಲ್ವರ್ ಪ್ಲೇ ಬಟನ್ ನಮ್ಮ ಚಾನಲ್ಗೆ ಸಿಗ್ತದೆ. ಒಂದು ಮೇನ್ ಚಾನಲ್ಗೆ ಉಂಟು, ಆಲ್ರೆಡಿ ಬಂದಿದೆ. ಇನ್ನೊಂದು ಈ ಚಾನಲ್ಗೆ ಕೂಡ ಬರಲಿ. ಎಸ್, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಥರ್ಡ್ ಟೆಸ್ಟ್ ಸೆಕೆಂಡ್ ಡೇ. ಫಸ್ಟ್ ಡೇ 251 ರನ್ ಹರಿದು ಬರಲಿಲ್ಲ, ಬಂತು. ಸೆಕೆಂಡ್ ಡೇ 30 ರನ್ ಜಾಸ್ತಿ, 281 ರನ್ ಇವತ್ತು ಕಲೆ ಹಾಕಿದ್ದು ಎರಡೂ ತಂಡಗಳು ಸೇರಿ. ಏನು ಫಸ್ಟ್ ಇನ್ನಿಂಗ್ಸಲ್ಲಿ ಇಂಗ್ಲೆಂಡ್ ಎಲ್ಲಿಯ ತನಕ ತನ್ನ ಆಟವನ್ನು ಮುಂದುವರಿಸ್ತದೆ, ಸ್ಕೋರ್ ಮಾಡ್ತದೆ ಅನ್ನುವಂತಹ ಕುತೂಹಲ ಇತ್ತು. ನೋಡಿ, ಫಸ್ಟ್ ಅವರಲ್ಲೇ ಡಮ್ ಅಂತ 3 ವಿಕೆಟ್ ಬಿದ್ದಾಗ 251ಕ್ಕೆ 4 ಇದ್ದದ್ದು 271ಕ್ಕೆ 7, 20 ರನ್ ಸೇರಿಸುವಷ್ಟರಲ್ಲಿ 3 ವಿಕೆಟ್ ಬಿದ್ದಾಗೆ ಆಗಿದೆ. ಆ 3 ವಿಕೆಟ್ ತೆಗೆದದ್ದು ನಮ್ಮ ಬುಮ್ರಾ ಅವರು. ಏನು ನಿನ್ನೆ 99 ರನ್ನಿಂದ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಂತಹ ಜೋ ರೂಟ್ ಅವರು ಇವತ್ತು ಫಸ್ಟ್ ಬಾಲೇ 4 ಹೊಡೆದ್ರು. ಅಂದರೆ ಅದು ಕ್ಲಾಸಿ 4 ಅಲ್ಲ, ಅಲ್ಲಿ ಒಬ್ಬ ಫೀಲ್ಡರ್ ಇದ್ರೆ ಔಟ್ ಆಗ್ತಿದ್ರೆ ಏನೋ, ಅಂದರೆ ಕಂಟ್ರೋಲ್ಡ್ ಶಾಟ್ ಅಲ್ಲ. ಬಟ್ 4 ಬಂತು, 100 ಹೊಡೆದ್ರು, 100 ಆಯಿತು. ರಾಹುಲ್ ದ್ರಾವಿಡ್ ಅವರನ್ನು ಬೀಟ್ ಮಾಡಿದರು. ಈಗ 37 ಟೆಸ್ಟ್ 100s ಆಗಿದೆ ಅಂತ ಅಂದ್ಕೊಳ್ತೇನೆ ಜೋ ರೂಟ್ ಅವರಿದು. ಆ ಒಂದು ವಿಶೇಷ ದಾಖಲೆ ಜೋ ರೂಟ್, ಮಾಡರ್ನ್ ಡೇ ಗ್ರೇಟ್ಸ್, ಅದರಲ್ಲಿ ಡೌಟೇ ಇಲ್ಲ. ಸೊ ಜೋ ರೂಟ್ ಅವರು ಶತಕ ದಾಖಲಿಸಿದ್ರು. ಬಟ್ ಇನ್ನಿಂಗ್ಸ್ ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತನೆ ಆಗಲ್ಲ. ಅವರು 100 ಹೊಡೆದ್ರು, ಡ್ಯಾಡಿ 100 ಹೊಡಿತಾರೆ ಹಾಗೆ ಇಲ್ಲ. ಡ್ಯಾಡಿ ಇರಲಿಲ್ಲ ಇವತ್ತು, ಬರೀ 100 ಮಾತ್ರ ಇತ್ತು. 104 ರನ್ನಿಗೆ ಡಮ್ ಅಂತ ಬೋಲ್ಡ್ ಆದರು. ನೆಕ್ಸ್ಟ್ ಬಾಲಲ್ಲಿ ಯಾರು ನಮ್ಮ ವೋಕ್ಸ್ ಅವರು ಕೂಡ ಹಾಗೆ ಫಸ್ಟ್ ಬಾಲ್ ಡಕ್ಔಟ್. ಇಂಡಿಯಾ ಒಳ್ಳೆ DRS ತಗೊಂಡಿತ್ತು, ಅದು ಎಜ್ಜಾಗಿದೆ ಅಂತ ಗೊತ್ತಾಯಿತು, ಅವರು ಔಟ್ ಆದರು. ಸ್ಟೋಕ್ಸನ್ನ ಕೂಡ ನಮ್ಮ ಬುಮ್ರಾ ಅವರ ಬೌಲಿಂಗಲ್ಲಿ ಡಮಾರ್ ಅಂತ ಬೋಲ್ಡ್ ಆದರು. ಸೊ ಅವರು ಕೂಡ ಏನು ದೊಡ್ಡ ಇನ್ನಿಂಗ್ಸ್ ಆಗಿ ಬರಲಿ, 44 ರನ್ ಹೊಡೆದು ಔಟ್ ಆದರು. ಮೇನ್ ಇಲ್ಲಿ ಆ ಒಂದು ಸ್ಮಿತ್ ಅವರದ್ದು ಕ್ಯಾಚ್. ಈ ಒಂದು ಸೀರೀಸಲ್ಲಿ ಇಂಗ್ಲೆಂಡ್ ಪಾಲಿಗೆ ಹೈಯೆಸ್ಟ್ ರನ್ ಗೆಟ್ಟರ್ ಅವರ ಕೀಪರ್ ಸ್ಮಿತ್ ಅವರ ಕ್ಯಾಚ್. ಅವರು 5 ರನ್ನಲ್ಲಿದ್ದಾಗ ಅಂತ ಅಂದ್ಕೊಳ್ತೇನೆ. ಸಿರಾಜ್ ಅವರ ಬೌಲಿಂಗಲ್ಲಿ ಸೆಕೆಂಡ್ ಸ್ಲಿಪ್ ಥರ್ಡ್ ಸ್ಲಿಪ್ಪ ರಾಹುಲ್ ಅವರು ಕ್ಯಾಚ್ ಬಿಟ್ರು. ಅದು ಎಲ್ಲಿ ಯಾರು ಕ್ಯಾಚ್ ಆಗಿ ಕನ್ವರ್ಟ್ ಆಗಿದ್ರೆ ಪಕ್ಕ 300ರ ಒಳಗೆ ಆಲ್ಔಟ್ ಮಾಡ್ಬೋದಿತ್ತು ಇಂಗ್ಲೆಂಡನ್ನು. ಆ ಒಂದು ಚಾನ್ಸನ್ನು ಕಳೆದುಕೊಂಡ್ರು. ನೋಡಿ, ಅವರೇನು 100 ಹೊಡಿಲಿಲ್ಲ, ಬಟ್ ಅವರು 50 ಹೊಡೆದ್ರು. ಮತ್ತು ಅವ್ರ ಜೊತೆಗೆ ಇನ್ನೊಂದು ಎಂಡಿಂದ ಬ್ಯಾಟಿಂಗ್ ಮಾಡ್ತಿದ್ದಂತಹ ಕಾರ್ಸ್ ಅವರು ಕೂಡ 50 ಹೊಡೆದ್ರು. ಸೊ ಇವರಿಬ್ಬರು 50 ಹೊಡೆದು ಇನ್ನಿಂಗ್ಸ್ 387ರ ತನಕ ವಿಸ್ತರಿಸಿಕೊಂಡ್ರು. ಈಗ ನೋಡಿ, ಬ್ಯಾಟಿಂಗ್ ಮಾಡುವಾಗ ರಾಹುಲ್ ಅವರು ನಾಟ್ ಔಟ್ 50 ಹೊಡೆದಿದ್ದಾರೆ, ಹೌದು. ಬಟ್ ಕ್ಯಾಚ್ ಫಸ್ಟ್ ಟೆಸ್ಟಲ್ಲಿ ಸಹ ಕೂಡ ಹಾಗೆ, ಫಸ್ಟ್ ಸೆಕೆಂಡ್ ಟೆಸ್ಟಲ್ಲಿ ಪೋಪ್ ಅವರಿದು ಕ್ಯಾಚ್, ಸೆಕೆಂಡ್ ಟೆಸ್ಟಲ್ಲಿ ಅಂತ ಅಂದ್ಕೊಳ್ತೇನೆ, ಪೋಪ್ ಅವರದ್ದು ಕ್ಯಾಚ್ ಅದು ಹೀಗೆ ಡ್ರಾಪ್ ಆಗ್ತಾ ಇತ್ತು. ಬಟ್ ಹೀಗೆ ಬೌನ್ಸ್ ಆಗಿ ಮತ್ತೆ ಪುನಃ ಹಿಡಿದ್ರು ರಾಹುಲ್ ಅವರು. ಬಟ್ ಈ ಟೆಸ್ಟಲ್ಲಿ ಅದು ಆಗಲಿಲ್ಲ, ಅದು ಕ್ಯಾಚ್ ಡ್ರಾಪ್ ಆಯಿತು. ಆ್ಯಂಡ್ ಇನ್ನೊಂದು, ಅದು ಎಂಥ ಡ್ಯೂಕ್ಸ್ ಬಾಲ್ ಮಾರ್ರೆ, ಗಲೀಜ್. ಇವತ್ತು ಮ್ಯಾಚ್ ನೋಡಿದವರಿಗೆ ಅರ್ಥ ಆಗ್ತದೆ. ಡ್ಯೂಕ್ಸ್ ಬಾಲ್ ಎಲ್ಲ ಒಂದು 80 ಓವರ್ ಆಯ್ತು, 80 ಓವರ್ ಬರಲ್ಲ, ಒಂದು 60 ಓವರ್ ಆದರೂ ಬರಬೇಕು. 10 ಓವರಿಗೆ ಬರೀ ಇಂಡಿಯನ್ ಟೀಮ್ ಅಂತಲ್ಲ, ಇಂಗ್ಲೆಂಡ್ ಟೀಮ್ಸ್ ಹೇಳ್ತಿದ್ದು ಇದು ಬಾಲ್ ಸರಿ ಇಲ್ಲ, ಬಾಲ್ ಶೇಪ್ ಹೋಗಿದೆ ಹಾಗೆ ಹೀಗೆ ಅಂತ. ಆ ಒಂದು ಫೇಸಲ್ಲಿ ಸ್ಮಿತ್ ಮತ್ತು ಕಾರ್ಸ್ ಅವರು ಬ್ಯಾಟಿಂಗ್ ಮಾಡುವಾಗ ಗಿಲ್ ಅವ್ರು ಹೇಳಿದ್ರು ಇದು ಸರಿ ಇಲ್ಲ, ಇದು ಶೇಪ್ ಹೋಗಿದೆ ಹಾಗೆ ಹೀಗೆ ಅಂತ ಹೇಳಿದ ಕೂಡಲೇ ರಿಪ್ಲೇಸ್ಮೆಂಟ್ ಬಾಲ್ ಕೊಟ್ಟರು. ಅಂದರೆ ಇದು 10 ಓವರಿಗೆ ಹಾಳಾಗಿದೆ ಅಂತ ಹೇಳಿದಾಗ ಇನ್ನೊಂದು ರಿಪ್ಲೇಸ್ಮೆಂಟ್ ಬಾಲು 10 ಓವರ್ ಓಲ್ಡ್ ಆಗಿರುವಂಥ ಬಾಲ್ ಕೊಟ್ಟರು. ಅದು ನೋಡಿದರೆ 50 ಓವರ್ ಹಳೆಯ ಬಾಲ್ ಥರ ಕಾಣ್ತಿತ್ತು. ಗಿಲ್ ವಾಸ್ ಫ್ರಸ್ಟ್ರೇಟೆಡ್, ಗೊತ್ತಾಗ್ತಾ ಇತ್ತು. ವಾಯ್ಸಲ್ಲಿ ಕಿರ್ಚಾಡ್ತಾ ಇದ್ರು, ಇದು 10 ಓವರ್ ಓಲ್ಡ್ ಬಾಲ್ ಹಾಗೆ ಹೀಗೆ ಅಂತ. ಬಟ್ ಅಂಪೈರ್ ಅವರ ಮಾತೇ ಕೇಳಲಿಲ್ಲ. ಸೊ ಅಲ್ಲಿ ಒಂಚೂರು ಇಂಗ್ಲೆಂಡಿಗೆ ಮೇಲುಗೈ ಸಿಕ್ಕಿತ್ತು. ಒಂದು ಆರಾಮ್ಸೆ ಬ್ಯಾಟ್ ಮಾಡುವಾಗೆ ಆಯಿತು. ಮತ್ತು ಅಂಪೈರಿಗೆ ಅನಿಸಿತಾ ಅಂತ, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಅಂದ್ಕೊಂಡು ಬೇರೆ ಬಾಲನ್ನು ತರಿಸಿದ್ರು. ಬಟ್ ಆಲ್ರೆಡಿ ಬ್ಯಾಟ್ಸ್ಮನ್ ಸೆಟ್ ಆಗಿ ಹೋಗಿದ್ರು. ಒಂದು ಚಂದದ ಪಾರ್ಟ್ನರ್ಶಿಪ್ ಬಂತು, ಇಬ್ಬರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು, ಸ್ಮಿತ್ ಮತ್ತು ಕಾರ್ಸ್ ನಡುವೆ. ಮತ್ತು ಸಿರಾಜ್ ಅಣ್ಣನ ಬೌಲಿಂಗಲ್ಲಿ ಇನ್ನೊಂದು ಕ್ಯಾಚ್ ಡ್ರಾಪ್ ಆಯಿತು. ಇದು ಧ್ರುವ್ ಜುರೇಲ್ ಅವರೊಂದು ಕ್ಯಾಚ್ ಡ್ರಾಪ್ ಮಾಡಿದ್ರು. ಸ್ವಲ್ಪ ಕಷ್ಟ ಇತ್ತು ಕಾರ್ಸ್ ಅವರಿದು. ಬಟ್ 2 ಜೀವದಾನ ಕೂಡ ಸಿರಾಜ್ ಅಣ್ಣನ ಬೌಲಿಂಗಲ್ಲೇ ಸಿಕ್ಕಿತ್ತು. ಪಾಪ ಬೇಜಾರಾಗಿರ್ಬೋದು, ಯಾಕಂದ್ರೆ ನನಗೆ ಅವರನ್ನು ನೋಡಿದಾಗ ಇಶಾಂತ್ ಶರ್ಮಾ ನೆನಪಾಗೋದು ಮಾರೆ. ಇಶಾಂತ್ ಶರ್ಮಾ ಸಹ ಹಾಗೆ ಎಂತ ಯಾವಾಗ ಬೇಕಾದರೂ ಬಾಲ್ ಹಾಕ್ತಾಯಿದ್ರು, ಏನೋ ಒಂದು ಕಿರ್ಚಾಟ ಇಲ್ಲಿ, ಆಯ್ತು ಹಾಕ್ಬೇಕಾ, ಬಾಲ್ ಹಾಕ್ಬೇಕಾ, ಲಾಂಗ್ ಸ್ಪೆಲ್ ಹಾಕ್ಬೇಕಾ, ಹಾಕ್ತೇನೆ ಅಂತ. ಬಟ್ ಭಯಂಕರ ಅನ್ಲಕ್ಕಿ ಬೌಲರ್ ಅಂತ ಅನಿಸ್ತಿತ್ತು. ಎಷ್ಟು ಎಡ್ಜ್ ಮಿಸ್ ಆಗ್ತಿತ್ತು ಅವರ ಬೌಲಿಂಗಲ್ಲಿ, ಕ್ಯಾಚ್ ಡ್ರಾಪ್ಸ್ ಆಗ್ತಾಯಿತ್ತು. ಇವತ್ತು ಸಿರಾಜ್ ಅಣ್ಣನ ಬೌಲಿಂಗಲ್ಲಿ ಸಹ ಹಾಗೆ ಎಷ್ಟು ಮಾರೆ ಪ್ಲೇ ಆ್ಯಂಡ್ ಮಿಸ್ ಅನ್ಲಕ್ಕಿ ಅಂತ ನಾನು ಭಾವಿಸ್ತೇನೆ. ಬೇರೆ ದಿನ ಆದರೆ ಜಾಸ್ತಿ ವಿಕೆಟ್ ಸಿಕ್ತಿತ್ತು ಏನೋ. ಬಟ್ ಎನಿವೇಸ್ 387 ನಮ್ಮ ಬುಮ್ರಾ ಅವರು 5 ವಿಕೆಟ್ ತೆಗೆದ್ರು. ಲಾರ್ಡ್ಸಲ್ಲಿ 5 ವಿಕೆಟ್ ತೆಗೆದ್ರು. ಅದೊಂದು ಬೌಲರ್ಸಿಗೆ ಒಂದು
ಭಾರಿ ಖುಷಿ. ಅಂದರೆ ಬ್ಯಾಟ್ಸ್ಮನ್ 100 ಹೊಡೆದ್ರೆ ಮತ್ತು ಬೌಲರ್ಸು 5 ವಿಕೆಟ್ ಎಲ್ಲ ತೆಗೆದ್ರೆ ಅವ್ರದ್ದು ಲಾರ್ಡ್ಸ್ ಬೋರ್ಡಲ್ಲಿ ಅವರ ಹೆಸರನ್ನು ದಾಖಲಿಸ್ತಾರೆ. ಅದಕ್ಕೆ ಭಾಜನರಾದರು. 387 ಈ ಪಿಚ್ಚಲ್ಲಿ ನನಗೆ ಗ್ರೇಟ್ ಸ್ಕೋರ್ ಅಂತವೇ ಅನಿಸೋದು. ಆ್ಯಂಡ್ ನಮ್ಮ ಇನ್ನಿಂಗ್ ಸ್ಟಾರ್ಟ್ ಆಯಿತು. ಏನು ಫಸ್ಟ್ ಓವರಲ್ಲಿ 3-4 ಬಂದಾಗ ಒಂಚೂರು ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ಜೈಸ್ವಾಲ್ ಅಣ್ಣ ಸ್ವಲ್ಪ ಸ್ಲೋ ಆಡು ಬೇಡ ಅಂತ. ಬಟ್ ನೆಕ್ಸ್ಟ್ ಓವರಲ್ಲಿ ಔಟಾಗಿ ಆಯಿತು ಜೈಸ್ವಾಲ್. ಆರ್ಚರ್ ಅವರ ಬೌಲಿಂಗಲ್ಲಿ ಕೆಟ್ಟ ಶಾಟ್ ಅಂತಲ್ಲ, ವಾಟ್ ಅ ಬಾಲ್. ಏನು ಮಾರೆ, ಓವರ್ ದ ವಿಕೆಟ್, ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಪಿಚ್ ಮಾಡಿ ಹಾಗೆ ಲೇಟ್ ಮೂಮೆಂಟ್ ಜುಪ್ಪು ಅಂತ ಎಜ್ಜಾಗಿ ಸೆಕೆಂಡ್ ಸ್ಲಿಪ್ಪಲ್ಲಿ ಬ್ರೂಕ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಜೈಸ್ವಾಲು. ಅಂದರೆ ಜಾಸ್ತಿ ಅಂತ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. 150 ಹತ್ರ ಬಾಲ್ ಆಗ್ತಾ ಇದ್ದಾರೆ, ಸ್ವಿಂಗ್ ಅವರು ಔಟ್ ಆದರು. ಆ್ಯಂಡ್ ಕರುಣ್ ನಾಯರ್ ಮತ್ತು ಕರುಣ್ ನಾಯರ್ ಮತ್ತೊಬ್ಬರ ಕಮೆಂಟ್ ಸೆಕ್ಷನಲ್ಲಿ ಬರ್ಬೋದು, ಕರುಣ್ ನಾಯರ್ ಅವ್ರನ್ನ ತೆಗ್ದಾಕಿ ಅಂತ. ಅವರು ಇರುವಷ್ಟು ಹೊತ್ತು ಚಂದ ಮಾಡಿ ಆಡ್ತಿದ್ದಾರೆ ಮಾರ್ರೆ. ಆ್ಯಂಡ್ ಅವರ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಅಂತ ಅಂದ್ಕೊಳ್ತೇನೆ ಇದು ಅವರ ಕರಿಯರ್. ಇದು 303 ಬಿಟ್ಟರೆ ಈಗ ಸೆಕೆಂಡ್ ಹೈಯೆಸ್ಟ್ 40 ರನ್. ಚಂದ ಮಾಡಿ 40 ರನ್ನು, ಒಳ್ಳೆ ಫಾಸ್ಟ್ ಪೇಸಲ್ಲಿ 62 ಬಾಲಿಗೆ 40 ರನ್ ಹೊಡೆದ್ರು. ಬಟ್ ವಾಟ್ ಅ ಕ್ಯಾಚ್. ರೂಟ್ ಅಣ್ಣ ಇವತ್ತು ದ್ರಾವಿಡ್ ಅವರ ರೆಕಾರ್ಡ್ ಮುರಿಬೇಕಂತವೇ ಆಟ ಆಡಿದಾಗಿತ್ತು. ಒಂದು 100 ಹೊಡೆದ್ರು, ದ್ರಾವಿಡ್ ಅವರ ರೆಕಾರ್ಡ್ ಮುರಿದು ಹಾಕಿದ್ರು. ಅಂದರೆ ಅವರಕ್ಕಿಂತ ಮುಂದೆ ಹೋದರು ಇನ್ ಟರ್ಮ್ಸ್ ಆಫ್ ಟೆಸ್ಟ್ 100s. ಕ್ಯಾಚ್ ಫಸ್ಟ್ ಸ್ಲಿಪ್ಪಲ್ಲಿ ಏನದು ಇನ್ನೇನದು ಸೀತ 4 ಹೋಗ್ತಾ ಉಂಟಂತ ಅಂದ್ಕೊಳ್ಳುವಾಗಲೇ ಪಟಾರ್ ಅಂತ ಡೈವ್ ಹೊಡೆದು ಕ್ಯಾಚ್ ಹಿಡಿದ್ರು. ಆ ಕ್ಯಾಚ್ ಹಿಡಿದದ್ದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಹೈಯೆಸ್ಟ್ ಕ್ಯಾಚ್ ಹಿಡಿದಂತಹ ಫೀಲ್ಡರ್ ಈಗ ರೂಟ್ ಆಗಿದ್ದಾರೆ. ಇಷ್ಟು ದಿನ ಇವರಾಗಿದ್ದರು, ದ್ರಾವಿಡ್ ಅವರಾಗಿದ್ದರು, ಈಗ ರೂಟ್ ಆ ಒಂದು ಪ್ರಥಮ ಸ್ಥಾನಕ್ಕೆ ಹೊಂದಿದ್ದಾರೆ. ಸೂಪರ್ ಕ್ಯಾಚ್. ಆ್ಯಂಡ್ ಗಿಲ್ ಅವ್ರನ್ನ ಡಿಸ್ಮಿಸಲ್ ಮಾಡಿದ್ದು ನನಗೆ ಗಿಲ್ ಈ ಇನ್ನಿಂಗ್ಸಲ್ಲಿ ಸಹ 100 ಬರಲಿಲ್ವಾ ಅಂತ ಅಂದ್ಕೊಂಡೆ. ಲಾಸ್ಟ್ 2 ಇನ್ನಿಂಗ್ಸಲ್ಲಿ ಎಂಥ ಸೂಪರ್ ಆಡಿದರು, 269 ಮತ್ತು 161 ರನ್ನು. ಬಟ್ ಈ ಇನ್ನಿಂಗ್ಸಲ್ಲಿ ಚೀಪ್ ಆಗಿ ಔಟ್ ಆದರು, 16 ರನ್ನಿಗೆ ಔಟ್ ಆದರು. ಅವ್ರನ್ನ ಔಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದಂಥ ರೀತಿ ನಂಗೆ ಭಾರಿ ಇಷ್ಟ ಆಯ್ತಪ್ಪ. ಎಲ್ಲ ಅಂದರೆ ಕೀಪರ್ನ ಮುಂದೆ ನಿಲ್ಲಿಸಿ, ಅಂದರೆ ಒಂಥರ ವಿಚಿತ್ರ ಅಟ್ಯಾಕಿಂಗ್ ಫೀಲ್ಡ್. ಕೀಪರ್ನ ಹಿಂದೆ ನಿಲ್ಲಿಸಿದ್ರೆ ಮಾತ್ರ ಅಟ್ಯಾಕಿಂಗ್ ಅಂತಲ್ಲ, ಅಂದರೆ ಬರೀ ಸ್ಲಿಪ್ಪೆಲ್ಲ ಇಟ್ಟು ಫುಲ್ ಸ್ವಿಂಗ್ ಹಾಗೆ ಅಂತಲ್ಲ. ಕೀಪರ್ನ ಒಳಗೆ ತಂದ ಕೂಡಲೇ ಏನಾಗ್ತದೆ, ಮುಂದೆ ಬರಲಿಕ್ಕೆ ಕೂಡ ಹೆದರ್ತಾರೆ. ಆ್ಯಂಡ್ ಗುಡ್ ಲೆಂತ್ ಡೆಲಿವರಿಯೇ ಹಾಕ್ತಾ ಇರ್ತಾರೆ. ವೋಕ್ಸ್ ಅದೇ ಮಾಡಿದ್ದು, ಗುಡ್ ಲೆಂತ್ ಡೆಲಿವರಿ ಜಸ್ಟ್ ಔಟ್ ಸೈಡ್ ಆಫ್, ಪೇಸ್ ಒಂಚೂರು ಕಡಿಮೆ. ಯಾಕಂದರೆ ತೀರಾ ಫಾಸ್ಟ್ ಹಾಕಿದ್ರೆ ಕೀಪರ್ ಹೇಗೆ ಹಿಡಿಯೋದು ಮಾರೆ ಬಾಲು, ಕೀಪರ್ದು ಕೈ ಒಟ್ಟಾಗ್ಬೋದು. ಸೊ ಆ ಒಂದು ಪೇಸ್ ವೇರಿಯೇಷನ್ ಎಲ್ಲ ಮಾಡಿಕೊಂಡು ಲೈಟ್ ಮೂವ್ ಆಯಿತು ಬಾಲು, ಎಡ್ಜ್ ಆಯಿತು, ಕೀಪರ್ ಕ್ಯಾಚ್ ಹಿಡಿದ್ರು. ಆವಾಗ ಆ 3 ವಿಕೆಟ್ ಬಿದ್ದಾಗ ಒಂಚೂರು ಟೆನ್ಷನ್ ಅಂತ ಆದದ್ದು ಹೌದು. ಅಯ್ಯಯ್ಯೋ ಇದೆಂತಪ್ಪ 387 ಹೊಡೆದಿದ್ದಾರೆ, ಆಲ್ರೆಡಿ 3 ವಿಕೆಟ್ ಬಿದ್ದಾಗಿದೆ ನಮ್ಮದು ಅಂತ. ಬಟ್ 4ನೇ ವಿಕೆಟ್ ಬೀಳದಾಗೆ ರಾಹುಲ್ ಮತ್ತು ನಮ್ಮ ಹೊಡೆಬಡಿಯ ಆಟಗಾರ ಪಂತ್, ವೈಸ್ ಕ್ಯಾಪ್ಟನ್ ಪಂತ್ ಅವರು ನೋಡ್ಕೊಂಡಿದ್ದಾರೆ. ಸೊ 145ಕ್ಕೆ 3 ವಿಕೆಟ್, ಮ್ಯಾಚ್ 50-50 ಉಂಟಪ್ಪ. ಇನ್ನೂ ಸಹ 242 ರನ್, ತುಂಬ ಸ್ಕೋರ್ ಉಂಟಪ್ಪ. ಇನ್ನೂ ಸಹ 242 ರನ್ ನಾವು ಹಿಂದೆ ಇದ್ದೇವೆ. ನಾಳೆ ಯಾರ ಪಾಲಾಗಲಿದೆ ಲೀಡ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರಿಗೆ ಲೀಡ್ ಸಿಗ್ತದೆ ಅಂತ. ಆ್ಯಂಡ್ ಇನ್ನೊಂದು ನಂಗೆ ಗೊತ್ತುಂಟು, ಒಂದಿಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಬ್ರೋ ಏರ್ ಕಟ್ ಮಾಡಿಸಿ ಬ್ರೋ ಅಂತ. ಎಸ್, ಈ ವೀಕೆಂಡ್ ಮಾಡಿಸ್ಬೇಕಾಯ್ತಾ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಆ ಸೊಪ್ಪನ್ನು ಇಲ್ಲಿ ಹಾಕ್ಬೇಕು. ನನಗೆ ಭಾರಿ ಹೇರ್ ಫಾಲ್ ಆಗ್ತಾ ಇದೆ. ಬಟ್ ಇದು ಒಟ್ಟು ಬಾಚಲಿಕ್ಕೆ ಆಗದಷ್ಟು ಕಾಡು ಬೆಳೆದಿದೆ. ಸೊ ಇದು ಹೇರ್ ಕಟ್ ಮಾಡಬೇಕು. ಎಸ್, ಲೀಡ್ ಯಾರಿಗೆ ಸಿಗ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ನಾಳೆ ರಾಹುಲ್ ಮತ್ತು ಪಂತ್ ಭಾರಿ ಚೆಂದ ಮಾಡಿ ಆಡಲಿ. ಮತ್ತು ಯಾರೆಲ್ಲ ಬರ್ತಾರೆ ನೆಕ್ಸ್ಟ್ ಬ್ಯಾಟಿಂಗಿಗೆ ಬರ್ತಾರಲ್ಲ, ಜಡೇಜಾ, ನಿತೀಶ್ ರೆಡ್ಡಿ ಅವರ ಬ್ಯಾಟಿಂಗಿಂದ ರನ್ನು ಹರಿದು ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಒಂದು ಭಾರಿ ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಲಾಸ್ಟ್ ಮ್ಯಾಚಲ್ಲಿ ನಿತೀಶ್ ರೆಡ್ಡಿ ಅವರದು. 2 ಇನ್ನಿಂಗ್ಸಲ್ಲಿ ಸಹ 1 ರನ್ ಹೊಡೆದು ಔಟ್ ಆಗಿದ್ದಾರೆ. ಎಕ್ಸ್ಟ್ರೀಮ್ ಕನ್ಸಿಸ್ಟೆಂಟ್. ಈ ಥರದ ಕನ್ಸಿಸ್ಟೆನ್ಸಿ ಬೇಡ, ಜಾಸ್ತಿ ರನ್ ಹೊಡಿಲಿ ನಿತೀಶ್ ರೆಡ್ಡಿ ಅಂತ ನಮ್ಮ ಆಸೆ. ಸರಿಯಾಗಿದೆ, ನಾಳೆ ಸಿಗುವ. ನಮಸ್ಕಾರ.